ಕಾರ್ಯಕ್ರಮದ ಕೊನೆಗೆ ಮೈಕ್ ಬಂದ್ರೆ ಅರ್ಧ ಮಂದಿ ಹೋಗೇ ಇರುತ್ತದೆ. ಯಾಕ್ರಿ ಹೋಗ್ಯ ಜನ. ಇಲ್ಲಿ ವಿದ್ಯಾರ್ಥಿಗಳು ನೃತ್ಯವನ್ನ ಮಾಡಿದ್ರು. ಅದರೊಳಗೆ ಒಂದು ಅರ್ಥ ಇತ್ತು. ಯಾವ ಕೋಟ್ಯಾಧೀಶ್ವರ ಆಗಿರ್ಲಿ, ಬಹಳ ದೊಡ್ಡ ಶ್ರೀಮಂತ ಆಗಿರ್ಲಿ, ಜಮೀನ್ದಾರ್ ಆಗಿರ್ಲಿ, ಬಡವನ ಹೊಟ್ಟಿ ಮ್ಯಾಗ ಬಡದು ಬದುಕಬಾರದು ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟರು. ಅದರ ಕೊನೆಗೆ ಯಾವುದಕ್ಕೆ ಶರಣಾಗತಿ ಆದ್ರು ಅಂತಂದ್ರ ರೈತನಿರ್ಲಾರ್ದ ಈ ಜಗತ್ತು ನಡೆಯೋದಿಲ್ಲ, ರೈತ ಕೊಟ್ಟ ಅನ್ನದಿಂದ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಅದರೊಳಗೆ ತೋರಿಸ್ಕೊಟ್ರು. ಈ ಜಗತ್ತಿನೊಳಗೆ ರಾಷ್ಟ್ರಪತಿ ಇರಲಿ, ಪ್ರಧಾನಿ ಇರಲಿ, ಮುಖ್ಯಮಂತ್ರಿ ಇರಲಿ, MLA ಇರಲಿ, ಅಧಿಕಾರಿಗಳಿರಲಿ, ಸೈನಿಕರಿರಲಿ, ಮಠಾಧೀಶರಿರಲಿ, ಪೊಲೀಸರಿರಲಿ, ಡಾಕ್ಟರ್ ಇರಲಿ, ಇವರೆಲ್ಲರೂ ಇದ್ದಾಗ ದೇಶದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಕೆಲಸ ಮಾಡಬೇಕಾದ್ರೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಎಲ್ಲಿಂದ ಬರ್ತದೆ ಅಂದ್ರೆ ರೈತ ಹಾಕ್ತಕ್ಕಂಥ ಅನ್ನದಿಂದ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷರು ಮಾತನಾಡಿದರು, ಕಬ್ಬಿಗೆ 5,000 ರೂಪಾಯಿ ಅಂತ ಹೇಳಿ. ನಾನು ಆಲಕ್ನೂರದ ಈ ಪುಣ್ಯಭೂಮಿ ಕರಿಸಿದ್ದೇಶ್ವರ ಗದಿಗೆ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೀನಿ, ಕಬ್ಬಿಗೆ ಒಂದು 5,000 ರೂಪಾಯಿ ಬಿಲ್ ಕೊಡ್ರಿ. ನಾವು ಬೆಳೆದಂತ ಬೆಳೆಗಳಿಗೆ 24 ತಾಸು ಖರೀದಿ ಕೇಂದ್ರ ತೆಗೀರಿ, MSP ಒಂದು ರೇಟ್ ಮಾಡ್ರಿ. ಸಂಪೂರ್ಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಬ್ಯಾಂಕು, ಖಾಸಗಿ ಬ್ಯಾಂಕು, ಸೊಸೈಟಿ, ಫೈನಾನ್ಸ್ ಏನ್ ರೈತರು ಸಾಲ ತೆಗೆದಾರಲ್ಲ ಅವೆಲ್ಲ ಸಾಲ ಮನ್ನಾ ಮಾಡ್ರಿ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರಿಗೆ ನಾವ ಸಾಲ ಕೊಡ್ತೀವಿ. ನಮಗೇನು ಮಾಡಾಕತ್ತಾರಂದ್ರ ರೈತರಿಗೆ ನಾವು ಏನಾದರೂ ಬಿಲ್ ಕೊಟ್ರ, ಕರೆಕ್ಟ್ ರೇಟ್ ಕೊಟ್ರ ಇವರು ಶ್ರೀಮಂತರಾಗ್ತಾರ. 224 ಮಂದಿ MLA ಅಧ್ಯಕ್ಷರ. ಇವರು ಏನೋ ಹೇಳಿದ್ರ ಲಕ್ಷ ಕೋಟಿ ಎಷ್ಟು ಹಣ ಮಾಡ್ಯಾರ ಅಂತ ಹೇಳಿದ್ರಿ. ನಾ ಏನ್ ನೋಡಿಲ್ಲ, ಮತ್ತೆ ತಪ್ಪು ತಿಳ್ಕೊಬೇಡ, ಮುಂಜಾನೆ ಅದನ್ನ ಕಟ್ ಮಾಡಿ ಹಾಕಿಬಿಡ್ತಾರ. 224 ಮಂದಿ MLAಗಳನ್ನ ನಾವು ಯಾಕೆ ಮತ ಹಾಕಿ ಆಯ್ಕೆ ಮಾಡಿವಿ ಅಂದ್ರೆ ನಮ್ಮದು ಬೆಂಗಳೂರಕ್ಕೆ ಬೆಳಗಾವಿಗೆ ಹೋಗಕ್ ಆಗೋದಿಲ್ಲ, ಹಗಲೆಲ್ಲ ನಮ್ಮ ಕೆಲಸ ಮಾಡ್ಲಿಕ್ಕೆ ಒಂದು ಆಳು ಬೇಕಾಗಿತ್ತು. ಅದಕ್ಕೆ MLA ಮಾಡಿ. ಮತ್ತೆ ಇವರೆಲ್ಲ ಯಾಕೆ ಪಗಾರ ತಗೋತಾರ ವಿಧಾನಸೌಧದೊಳಗ? ಇವ್ರ ಹೆಂಡತಿ ಮಕ್ಕಳು ಬಂಧು ಬಳಗ ಮರಿಮಕ್ಕಳು ಇವ್ರಿಗೆಲ್ಲ ದವಾಖಾನೆ ಕರೆಸ್ತಕೊಂತಾರ. ಇವ್ರ ಗಾಡಿ ಡೀಸೆಲ್ ನಮ್ಮದದ, ಇವ್ರು ಹಾಕೊಳ್ಳೋ ಬಟ್ಟೆ ನಮ್ಮದದ, ಇವ್ರು ತಿನ್ನೋ ಅನ್ನ ನಮ್ಮದದ. ಮತ್ ಯಾರು ಕೂಲಿ ಆಳು? ಇವರೆಲ್ಲ ರೈತನ ಕೂಲಿ ಆಳೆಲ್ಲ MLAಗಳು. ಏನ್ ನಮಗ್ ಸವಲತ್ತು ಸಹಕಾರ ಕೊಟ್ರ? ಯಾರ ಮನೆ ಒಳಗೆ ಕಬ್ಬಿನ ಬಿಲ್ ತಂದು ಕೊಟ್ಟಿಲ್ಲ, ತೆಂಗಿನಕಾಯಿ ಮಾರಾಟ ಮಾಡಿ ತಂದು ಕೊಟ್ಟಿಲ್ಲ. ನಾವು ಕೊಟ್ಟಂತ ಟ್ಯಾಕ್ಸ್, ನಾವು ಕೊಟ್ಟಿರ್ತಕ್ಕಂತ ಪಗಾರದೊಳಗ ನಮ್ಮ ಹಣ ನಮಗ್ ಕೊಡಾಕತ್ತಾರ. ಇವ್ರಿಗೆ ದವಾಖಾನೆ ಖರ್ಚು, ಇವ್ರ ಪಗಾರ. 224 ಮಂದಿ MLAಗಳಿಗೆ ನಾನು ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ. ರಾಜ್ಯದೊಳಗ ನಾಗಪ್ಪಣ್ಣ ಕಂಟಿಕರ್ ಅಜ್ಜರ್ ಅಂತವ್ರು 10 ಮಂದಿ ಕಮಿಟಿ ನೇಮಕ ಮಾಡ್ರಿ. ನಿಮ್ಮ ತಿಂಗಳ ಏನು ಪಗಾರ ಬರ್ತೈತಲ್ಲ ಆ ಕಮಿಟಿಗೆ ಎಲ್ಲ MLAಗಳು ಜಮಾ ಕೊಡ್ರಿ. ಯಾರ ರಾಜ್ಯದೊಳಗೆ ಬಡತನ ಅದಾರ, ಬಿದ್ದವ್ರ ಅದಾರ, ಬಡವ್ರ ಮಕ್ಳು ಅದಾರ, ಅವ್ರಿಗೆ ಖರ್ಚು ಮಾಡ್ಕೊಂಡು ತಿಂಗಳ. ನಿಮಗೆ ಯಾಕಪ್ಪ ಪಗಾರು MLAಗಳಿಗೆ? ಬಡವರದಿರಿ, ನಿಮಗೆ ಊಟಕ್ಕಿಲ್ಲ, ಮೈ ಮ್ಯಾಗ ಅರಿವಿಲ್ಲ, ನಾವು ಕೊಡ್ತೀವಿ ಬರ್ರಿ, ನಾವು ಸಾಹುಕಾರ ಅದೀವಿ. ಏನು ಜೀವನ ಮಾಡ್ತೀರಪ್ಪ ರಾಜ್ಯದೊಳಗ? ರಾಜಕಾರಣ ರಾಜಕಾರಣ ರಾಜಕಾರಣ. ಹುಟ್ಟಿದ ಕೂಸ್ ಅಂತಾರೋ, ಸತ್ತಾಗ ಜನ ಅಂತಾರೋ. ಇದರ ನಡವಳಿಕೆ ಏನು ಕಾರವಾರ ಇವ್ರಿಗೆಲ್ಲ? ಹೆಂಗ್ರಿ? ನೀವೆಲ್ಲ ಸೈನಿಕರು ಕುಂತಿರಲ್ಲ, ನಿಮ್ಮದ ಕೆಲಸ ಇನ್ನ ಮುಗುದಿಲ್ಲ. ಅಲ್ಲಿ ಬಂದು ಕಿಡ್ಕೊಂಡು ಅವ್ರು ನೋಡ್ಸಿರಿ ನೀವು. ಇಲ್ಲಿ ಬಹಳ ಜನ ಬ್ರಿಟಿಷರ. ಯಾಕ್ರಿ? ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟದಕ್ಕಾಗಿ ಒಂದು ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ. ಯಾರ ರಾಯಣ್ಣ? ದೇಶದ್ರೋಹಿಗಳ ಎದೆಯನ್ನು ನಡೆಸಿರ್ತಕ್ಕಂಥ ಕೆಚ್ಚದೆ ಹೋರಾಟಗಾರ, ಜನಮನ ಸಂಸ್ಥಾನ ಉಳಿಸಿರ್ತಕ್ಕಂಥ ದಿಟ್ಟ ಹೋರಾಟಗಾರ. ಅಂತ ಹೋರಾಟಗಾರನ ಮೋಸ್ತನದಿಂದ ದೇಶದ್ರೋಹಿಗಳು ಹಿಡಿದು ಕೊಟ್ಟಾರ. ಅವರಿಗೆ 11,000 ಎಕರೆ ಭೂಮಿ ಕೊಟ್ಟಾರ. ಆ 11,000 ಎಕರೆ ಭೂಮಿ ನೀವೆಲ್ಲ ಒಕ್ಕಟ್ಟಾದ್ರೆ ಕಸ್ಕೋಬೇಕಾಗ್ಯದ. ಕಸ್ಕೊಂಡ್ ಏನ್ ಮಾಡ್ಬೇಕಾಗ್ಯದ? ಎಲ್ಲ ಮುಖಂಡರ ನೇತೃತ್ವದೊಳಗ ಬಿದ್ದಂತವರಿಗೆ, ದೀನ ದಲಿತರಿಗೆ, ಕಾರ್ಮಿಕರಿಗೆ, ನಿರ್ಗತಿಕರಿಗೆ, ನಿವೃತ್ತ ಸೈನಿಕರಿಗೆ ಹಂಚಬೇಕಾಗ್ಯದ ಭೂಮಿಯನ್ನ.
ಯಾಕ್ರಪ್ಪ ನಾವು ಯಾವ ಪಕ್ಷದ ವಿರೋಧಿಗಳಲ್ಲ, ಯಾವ ರಾಜಕಾರಣಿಗಳ ವಿರೋಧಿ ಅಲ್ಲ, ಯಾವ ಧರ್ಮ ಜಾತಿಗಳ ವಿರೋಧಿ ಅಲ್ಲ. ಫ್ಯಾಕ್ಟ್ರಿ ಬಿಲ್ ಕೊಟ್ರೆ ನಮ್ಮ ಫ್ಯಾಕ್ಟ್ರಿ ನುಕ್ಸಾನ್ ಆಗ್ತಾವ, ನಮಗ ಲಾಸ್ ಬರ್ತೈತಿ. ಹೆಂಗ್ ಲಾಸ್ ಬರ್ತದ್ರಿ? ಅದ 2 ವರ್ಷ ಹೋಗ್ಯಾರ, 2 ಫ್ಯಾಕ್ಟ್ರಿ ಕಟ್ತಾರ, ಹೆಂಗ್ ಲಾಸ್ ಬರ್ತೈತಿ? ನನಗ ಅನಿಸ್ತೈತಿ ರಾಜಕಾರಣಿಗಳು ಎಲ್ಲರೇ ಕೌಲ್ ಹಚ್ಚಕ್ ಬಂದ್ರ ಅದ ಕೌಲ್ ಎಡಕಲ್ ಬಲಕಲ್ ತೆಲುಗು ಬೆಳಂಗಿಲ್ಲ ಅನಿಸ್ತೈತಿ ಇಂಥವ್ರು. ಜಗತ್ತಿಗೆ ಮೋಸ ಮಾಡಿದ ಮಂದಿ ಕೌಲ್ ಹೆಂಗ್ ಬಿಡ್ಬೇಕ್ರಿ? ಧರ್ಮಲೇ ಬದುಕ್ರಿ. ಆಯುಷ್ಯ 10 ಹತ್ತಲೇ 100, ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30, ಹೋಯ್ತು 100 ವರ್ಷ. ನೋಡ್ರಿ, ಬಹಳ ಮಂದಿ ರಾಜಕಾರಣಿಗಳನ್ನ ಯಾಕೆ ಪಗಾರ ಬಗ್ಗೆ ಮಾತಾಡಿ ಅಂದ್ರೆ, ನಿಮಗೆ ಯಾಕಪ್ಪ 3 ಲಕ್ಷ ಪಗಾರ, 5 ಲಕ್ಷ ಪಗಾರ? ನಿಮ್ ಮನಿ ಗಾಡಿ ಸ್ವಂತ ಗಾಡಿ ಇಲ್ಲ, ನೀವು ಹೊಲ ಇಲ್ಲ, ಬಾಳ ಪಡೆದು ಹೋಗ್ಕೊಂಡಿರಲ್ಲ, ಖರ್ಚು ಮಾಡ್ರಿ. ಇನ್ನರೇ ಯಾವಾಗ ಹೋಗ್ತದೆ ಗ್ಯಾರಂಟಿ ಇಲ್ಲ. ಹಾರ್ಟ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಮತ್ತೊಂದು ಮಗದೊಂದಾಗಿ ಯಾವಾಗ ಪಟ್ಟ ಗೊತ್ತಿಲ್ಲ. ಎದ್ದು ಹೋಗೋದ್ರೊಳಗ ಸೇವಾ ಮಾಡಿ. ಬಹಳ ಮಂದಿ ಹೇಳ್ತಿರ್ತಾರೆ ನಮ್ಮಾದ್ರು, ಬಸವಣ್ಣ ಹಂಗ, ಬುದ್ಧ ಹಿಂಗ, ರಾಯಣ್ಣ ಹಿಂಗ, ಚೆನ್ನಮ್ಮ ಹಂಗ, ಕನಕದಾಸರ ಹಿಂಗ. ಯಾಕೆ ಅವ್ರ ಹೆಸರು ಹೇಳ್ತೀವೋ ಮರ? ಹೇಳುವಂತ ಯೋಗ್ಯತೆ ಬೇಕು. ಇದು ಕರೆಸಿದ್ದನ ಪೌಳ್ಯದ ಇಲ್ಲ. ಇಲ್ಲಿ ಧರ್ಮಲೇ ನಡಿಬೇಕು, ನ್ಯಾಯ ಮಾರ್ಗದವ್ರು ನಡಿಬೇಕು, ಧರ್ಮ ಬಿಡಬಾರ್ದು. ಇವತ್ತು ಅಧ್ಯಕ್ಷರ ಮುಖಾಂತರ, ಮಲ್ಲಪ್ಪನ ಶ್ರೀಶೈಲ ಅಂಗಡಿ ಅವ್ರ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ, ಸರ್ಕಾರ ಜಾತಿ ಸಮೀಕರಣ ಮಾಡ್ಲಿಕ್ಕತ್ತಾರ. ಅದ ನಾವು ಇಂಥ ಜಾತ್ಯಾಗ ಹೋಗ್ತೀವಿ ಅಂತ ಏನ್ರೆ ಕರೆಸಿದ ಅಪ್ಲಿಕೇಶನ್ ಆಗಿ ಕೊಡ್ತೀವಿ ನಾವು ಇಲ್ಲ. ಏನೋ ಒಂದು ಧರ್ಮದಾಗ ಹುಟ್ಟಿಸೇನಪ್ಪ, ಪೂರ್ವ ಜನ್ಮ ಹುಟ್ಟಿವಿ, ಬದುಕಾಕತ್ತೀವಿ, ಸಾಯಿ ಮಠ ಬದುಕಬೇಕಾಗೈತಿ, ಬದುಕಾಕತ್ತೀವಿ. ಏನು ಕೆಲವು ಜನ ಮೈಕ್ ಸಿಗ್ತಾರೆ, ಟಿವಿ ಒಳಗೆ ಹೇಳ್ತಿರ್ತಾರೆ ನಮ್ದು ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ. ಯಾವ ಧರ್ಮ ತಮ್ಮ? ಆಲಕ್ನೂರು ಕ್ರಾಸಿಗೆ ಹೋಗಿ ಆಕ್ಸಿಡೆಂಟ್ ಆಯ್ತಂದ್ರ ಇಲ್ಲಿ ನರಗೋಡ ದವಾಖಾನಿಗೆ ಒಯ್ತೀರಿ. ಒಯ್ದ ನಂದು ಬಹಳ ಶ್ರೇಷ್ಠ ಜಾತಿ ಐತ್ರಿ, ನನ್ನ ಜಾತಿ ಅವನ ರಕ್ತ ಕೊಡ್ಲಿದ್ರ ಉಳಿತಾನ ನಾವು? ನನ್ನ ರಕ್ತ ಇವ್ರ ರಕ್ತ ಹಾಕಿ ಉಳಿತಾನ. ನಾ ಬೇರೆ ಜಾತಿ ಹೋದಿರಪ್ಪ, ನನ್ನ ರಕ್ತ ಕೊಟ್ರೆ ಆಟ ಉಳಿತಾನಂದ್ರ ರಕ್ತ ತಗೊಂತಾನ, ಜಾತಿ ನೋಡ್ತಾನ. ಅಲ್ಲಿ ಹೆಂಗ್ರಿ ಮಧ್ಯಮ ಮಿತ್ರ ನಮ್ಮ ಒಂದರ ನೇರ್ ಮಾತು ಹೋಗಿರ್ತವ್ರೆ. ಈಗ ಇಳ್ಕೊಂಡ್ 4-5 ಮಾಧ್ಯಮದವ್ರು ಅದಾರ ನೋಡ್ಬೇಕು ನೀವು, 4-5 ಚಾನಲ್. ಈಗ ಮಾತಾಡಕತ್ತೀರಿ, ಕಟ್ಟಾಗಿ ಹೋಗಿರ್ತಾವ. MLA ನೇರ ಎಚ್ಚರಿಕೆ ಹೋಯ್ತ. ಜಗತ್ತು ಸಂಚಾರಿಗೆ ಜಂಜಾಟ ಚಿಂತೆ ಯಾಕ್ರಿ ಶ್ರೀಶೈಲನ್ನ? ನಾನು ಹೇಳೋದು ಆಯುಷ್ಯ ಬಾಳಿಲ್ಲ. ಏನೋ ಕೆಲವು ಜನ ಮತ ಹಾಕಿ ನಿಮಗೆ ಶಾಸಕರು ಮಾಡ್ಯಾರ, ಸಚಿವರು ಮಾಡ್ಯಾರ, ಮುಖ್ಯಮಂತ್ರಿ ಮಾಡ್ಯಾರ, ಮತ್ತೊಂದು ಮಗದೊಂದು ಮಾಡ್ಯಾರ. ಅದರೊಳಗೆ ಸೇವಾ ಮಾಡಿ ಜನರ ಕಣ್ಣೀರು ಬರ್ಸುವಂಗ ಬದುಕಬೇಡ. ಯಾಕೆ ಬಸವಣ್ಣನ ಹೆಸರು ಇವತ್ತು ಜೀವಂತ ಐತಿ ಅಂತಂದ್ರ, 12ನೇ ಶತಮಾನದೊಳಗೆ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರಕ್ತ ಸಿಕ್ತು ಮಾಡಿ ದಾರಿಯೊಳಗೆ ಒಗದಿರ್ತಾರ. ಅರೇ ಪ್ರಜ್ಞಾವಸ್ಥೆಯೊಳಗೆ ಇರ್ತಾನ. ಯಾರೋ ಒಬ್ಬ ವ್ಯಕ್ತಿ ಬಂದು ಮುಟ್ತಾನ, ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಕೆಳಗೆ ಬಿದ್ದಂತ ವ್ಯಕ್ತಿ ಗೊತ್ತಿರೋದಿಲ್ಲ. ಬಿದ್ದಂತವನು ಭಯಾಗ ಬರ್ತಿರ್ತದ, ಬಸವ ಬಸವ ಬಸವಣ್ಣ ಅಂತ ಹೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ಮುಟ್ಟಿದ ವ್ಯಕ್ತಿ ನಾನೇ ಬಸವಣ್ಣ ಅಂತೇಳಿ ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ ಕೆಳಗೆ ಬಿದ್ದ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯ ಐತಿ, ಅದಕ್ಕೆ ಬಸವಣ್ಣ ಅಂದಿನಿ ಅಂತ. ಬಿದ್ದಂತವ್ರನ್ನ ಎತ್ತಿದವನು ಬಸವಣ್ಣ, ನಿರ್ಗತಿಕರ ಕಣ್ಣೀರು ಒರೆಸಿದವನು ಬಸವಣ್ಣ. 1200 ಜನ ವೇಶ್ಯ ತಾಯಂದರನ್ನ ಶರಣೆಯರನ್ನಾಗಿ ಬದಲಾವಣೆ ಮಾಡಿದ್ದ ಬಸವಣ್ಣ. ಕೊಲೆಗಡಕರನ್ನ ಶರಣರನ್ನಾಗಿ ಬದಲಾವಣೆ ಮಾಡಿದ್ದ ಬಸವಣ್ಣ. ಒಮ್ಮೆ ಕಲ್ಯಾಣದೊಳಗೆ ಬಸವಣ್ಣವ್ರ ಕೊಟ್ಟಿಗೆಯಿಂದ ಯಾರೋ ಆಕಳ ಕದ್ಕೊಂಡು ಹೋಗಿರ್ತಾರ. ಬಸವಣ್ಣವ್ರು ನೋಡಿ ಏನಂತಾರ, ಆಕಳ ಕದ್ದೈತಿ, ಕಂಪ್ಲೇಂಟ್ ಕೂಡ ಅನ್ಲಿಲ್ಲ.
ಯಾವ ರೈತ ಕದ್ಕೊಂಡು ಹೋಗ್ಯಾನಲ್ಲ, ಯಾವ ವ್ಯಕ್ತಿ ಕದ್ಕೊಂಡು ಹೋಗ್ಯಾನಲ್ಲ, ಅವನ ಮಕ್ಕಳು ಮರಿ ಹಾಲು ತುಪ್ಪ ಬೆಣ್ಣೆ ಮೊಸರು ಮಜ್ಜಿಗೆ ತಿನ್ಲಪ್ಪ, ಆಕಳ ಕರ ಇಲ್ಲೇ ಉಳ್ದತಿ, ತಗೊಂಡೋಗಿ ಅವನ ಮನೆಗೆ ಹಚ್ಚಿ ಬರ್ರಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನ್ರ ಆಕಳು ಸ್ವಲ್ಪ ಮೇಯಕ್ ಹೋದ್ರ ಆರೋಗ್ಯ ಸ್ಟೇಷನ್ ಕಂಪ್ಲೇಂಟೇ ಇರ್ತೈತಿ. ಅದಕ್ಕೆ ಬಸವಣ್ಣ ಜಗಜ್ಯೋತಿ ಭಂಡಾರ್ಯ ಹೇಳಿದ್ರಲ್ಲ ಅಧ್ಯಕ್ಷರು. ಸಿದ್ದರಾಮಯ್ಯನವರಿಗೆ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಡ್ತೀನಿ, ಜಾತಿ ಸಮೀಕರಣ ಮಾಡಬೇಡ್ರಿ. ನಮ್ಮಲ್ಲಿ ಎರಡು ಜಾತಿ ಅದಾವ. ಯಾವಂದ್ರ ಗಂಡು ಹೆಣ್ಣು ಅಂತ ತಿಳಿಬೇಡ್ರಿ, ಅದು ಅಲ್ಲ. ದುಡಿಯುವಂತವ್ರದ್ದು ಒಂದು ಜಾತಿ ಆದ್ರೆ ದುಡ್ದಂತವ್ರದ್ದು ಕುಂತು ತಿನ್ನೋರ್ದು ಒಂದು ಜಾತಿ ಐತಿ, ಎರಡ ಜಾತಿ. ಸಮೀಕರಣ ಮಾಡ್ರಿ. ಏನು ಸಮೀಕರಣ ಮಾಡ್ರಿ ಅಂತಂದ್ರ, ಯಾಕ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಿಕತ್ತಾನ? ಕರ್ನಾಟಕದ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗಲಿಕ್ಕತ್ತಾವ, ಅನಾಥಾಶ್ರಮಗಳ ಸಂಖ್ಯೆ ಹೆಚ್ಚಾಗಲಿಕ್ಕತ್ತಾವ, ಯುವಕರು ಉದ್ಯೋಗ ಇರಲಾರ್ದ ನಿರುದ್ಯೋಗಿಗಳಾಗಿ ತಿರುಗಾಡ್ಲಿಕ್ಕತ್ತಾರ. ಸಮೀಕ್ಷೆ ಮಾಡ್ರಿ, ಅವ್ರಿಗೆ ನೌಕರಿ ಕೊಡ್ರಿ. ಇನ್ನೊಂದ್ ಏನ್ ಮಾಡ್ರಿ ಅಂತಂದ್ರ, ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮನವಿ ಕೊಡ್ರಿ. ಈ ನಮ್ಮ ನಿವೃತ್ತ ಸೈನಿಕರು ಅದಾರಲ್ಲ, ನಿಮ್ಗೆ 62 ವರ್ಷಗನ ಪೆನ್ಷನ್ ಬರ್ತದೆ, ಆರಾಮದಿರಿ ನೀವು. ಮತ್ ನಾವು ಜಗತ್ತಿಗೆ ಅನ್ನ ಹಾಕಿದ ರೈತರೆಲ್ಲ ನಾಳೆ 60-62 ವರ್ಷಗನ ನಮಗೂ ಕೈಕಾಲು ಬರ್ತಾವಲ್ಲ, ಅವಾಗ ಏನ್ ಮಾಡ್ಬೇಕು? ಸಿದ್ದರಾಮಯ್ಯ ಸರ್ಕಾರನವರು 60 ವರ್ಷ ಆಗಿರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ಪೆನ್ಷನ್ ಯಾಕಂತ ಹೇಳಿ ನಾಳೆ ವಯಸ್ಸಾಗಿ ಕಾಟ ಮ್ಯಾಗ ಮಾಡ್ಕೊಂಡಾಗ ಮಕ್ಕಳಿಗೆ ಏನಾದ್ರು ತಿನ್ನಾಕ ಗುಳಿಗೆ ತಗೊಂಬ ಅನ್ಕೊಂಡೆ ಬಿಲ್ ಬರ್ಲಿ ಅಂತಾರ ಅವ್ರು. ಅದ 1ನೇ ತಾರೀಕು ಬಿಲ್ ಜಮಾ ಆಗ್ತಿತ್ತಂದ್ರ ಪೆನ್ಷನ್ ಕೈ ಹಿಡಿದು ಕರ್ಕೊಂಡು ಎಲ್ಲ ಕೊಡಿಸ್ತಾರ. ನಮ್ದು ನೋಡಬೇಕಲ್ರಿ ಸುಶೀಲ, ನಮ್ಮ ಪಾಪ. ಇವತ್ತು ಒಂದು ತಮಗ ನೆನಪಿರಲಿ, ಈ ಜಗತ್ತಿನೊಳಗೆ ಭೂಮಿ ತಾಯಿಗೆ ಬೆವರು ಸುರಿಸಿ ದುಡಿತಕ್ಕಂತ ರೈತ ಎಂದೂ ಕೂಡ ತನ್ನ ಜನ್ಮ ಕೊಟ್ಟಿರ್ತಕ್ಕಂತ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಉದಾಹರಣೆ ಇಲ್ಲ. ಬಹಳ ಕಲ್ತವ್ರು ರೈತ ಒಟ್ಟ ಇಟ್ಟಿಲ್ಲ, ಅದಕ್ಕೆ ಶ್ರೇಷ್ಠ ರೈತ. ಬಹಳ ಮಂದಿ ಹೇಳ್ತಾರ ಗುಡಿ ಗುಂಡಾರ ಆದ ದೇವ್ರ ಇದು ದೇವ್ರ ಅಂತ ಹೇಳ್ತಾರಲ್ಲ, ಅದು ಯಾವುದು ದೇವ್ರಲ್ಲ. ಜಗತ್ತಿಗೆ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂತ ರೈತ ಈ ಭೂಮಿ ತಲೆ ಮೇಲೆ ನಿಜವಾದ ದೇವರು. ಪಕ್ಷಾತೀತವಾಗಿ ಹೇಳ್ತೇನೆ, ಯಾವುದು ರಾಜಕಾರಣ ಸಂಬಂಧ ಇಲ್ಲ. ಅವರ ಮನೆಗೆ ಬಂದಾಗ ಅವ್ರಿಗೊಂದು ಮಾತು ಹೇಳಿ, ಗುರ್ಲಾಪುರದ ಚುನಪ್ಪ ಪೂಜಾರಿ ಮಲ್ಲಪ್ಪಣ್ಣ ರಮೇಶ್ ಕಲಾರ್ ಹೋರಾಟ ಕುಂತಾರಪ್ಪ, ನೀವು ಹೋಗಿದ್ದೋ ಇಲ್ಲ ಕೇಳ್ರಿ. ಹೋಗಿರ್ಲಿಲ್ಲ ಅಂದ್ರೆ ಈ ಸಾರಿ ನವೆಂಬರ್ ಮಾತು ಚಾಲು ಆಕೈತಿ, ಹೋಗಿ ಕೊಂಡ್ರಲ್ಲಿ 5,000 ಬಿಲ್ ಸಿಗುತ್ತಾಗ ಕೊಂಡ್ರು. ಮೆಕ್ಕೆಜೋಳ, ತೊಗರಿ, ಜೋಳ ಇವಕ್ಕೆಲ್ಲಕ್ಕೂ MSP ಕರೆಕ್ಟ್ ರೇಟ್ ಖರೀದಿ ಕೇಂದ್ರ ಆಗುತ್ತ ಕಾಯಿಲೆ ಕೊಂಡ್ರಲಿಲ್ಲ ಅಂತಂದ್ರ ನಿಮ್ ಮನೆಗೆ ನೀವು ಹೋಗಪ್ಪ, ನಾ ಮತ್ತ ಹಾಕಂಗಿಲ್ಲ ಧೈರ್ಯ ಹೇಳಿ. ಬರೀ ಮೋಸ. ಏನು ಮೋಸ ಅದರಿ? ಒಟ್ಟ 100 ವರ್ಷ ಅದು ಕರೆಸಿದ ಆಶೀರ್ವಾದ ಮಾಡ್ರ, ಇಲ್ಲಾಂದ್ರೆ 50-60 ಹೊಂಟದವ. ಈಗ ಏನು ಫುಡ್ ತಿನ್ನಕತ್ತೀವಲ್ಲ ಆಹಾರ, ಇದ್ರಾಗ 60-65 ಅಂದ್ರೆ ಹೋಗೇ ಇರ್ತವೆ. ಮತ್ತೆ ಇನ್ನೊಂದು 5 ರೂಪಾಯಿ ಬರ್ತಿರಿಲ್ಲ ತಾವೆಲ್ಲ ರೈತ ಮುಖಂಡ್ರು, ಎಲ್ಲ ಅನ್ನದಾತ ಬಂಧುಗಳು. ನಮ್ಮ ಚುನಪ್ಪ ಪೂಜಾರಿ ಅವ್ರ ಅತನಿಯಿಂದ ಬೆಳಗಾವ್ ಮಠ, ಸುವರ್ಣಸೌಧ ಮಠ ಪಾದಯಾತ್ರೆ ಮಾಡೋದ್ರ 1 ಲಕ್ಷ ಮಂದಿ ತಗೊಂಡು, ಅದಕ್ಕೆ ಕರ್ನಾಟಕದೊಳಗೆ ಸಂಪೂರ್ಣ ಸಾರಾಯಿ ಬಂದ್ ಆಗಬೇಕಂತ ಹೇಳಿ. ಬರ್ತೀರಿ? ಕೈ ಎತ್ತು ನೋಡೋಣ. ಯಾಕೆ ಸಾಕ ಎತ್ತವಿಲ್ಲ ಕೈಯ? ಏಳು ಆಗೈತೆ ಅಧ್ಯಕ್ಷರ, ನನ್ನ ಬೆಟ್ಟ ಸಾಕತ್ತಾರ. ಕೆಲವು ಮಂದಿ ಎತ್ತಲಿಲ್ಲ ಅಲ್ಲಿ. ಏನೇನ್ ಎತ್ತರು ನೋಡೋನು ಬರ್ತೀರಿ ಅವ್ರ? ಈ ಕಡೆ ಯಾರು ಎತ್ತವರಲ್ಲ, ಯಾಕ? ಸುಶೀಲಣ್ಣ ಕೆಲವು ಮಂದಿ ಎತ್ತವತ್ತೆಲ್ಲ, ನಿಮ್ಮ ಮಂದಿ ಜರ ಐತಿ ಇಲ್ಲಿ. ನಮ್ಮ ಮಂದಿ ಕಡಿಮೆ ಅದ, ಹಜಾರ ನಮ್ಮ ಮಂದಿ ಕಡಿಮೆ ಅದ. ಯಾಕೆ ಮಾತು ಹೇಳಕತ್ತೀನಿ ಅಂತಂದ್ರ, 12, 13, 15 ವರ್ಷದ ಯುವಕರು ಇವತ್ತು ಸೆರೆ ಕೊಡೋ ದುಶ್ಚಟ ಮಾಡಿ ತಂದೆ ತಾಯಿ ಕಣ್ಣ ಮುಂದೆ ಜೀವ ಬಿಡ್ಲಿಕ್ಕತ್ತಾರ. ತಂದೆ ತಾಯಿಯನ್ನ ಮಕ್ಕಳು ಮಣ್ಣು ಕೊಡಬೇಕು, ಆದ್ರ ತಂದೆ ತಾಯಿನ ಮಕ್ಕಳು ಮಣ್ಣು ಕೊಡ್ತಕ್ಕಂಥ ಪರಿಸ್ಥಿತಿ ಬಹಳಷ್ಟು ಕಡೆ ಬರ್ಲಿಕ್ಕತ್ತದ. ಸಂಪೂರ್ಣ ಸಾರಾಯಿ ಬಂದ ಅಂತಂದ್ರ ನಮ್ 300 ರೂಪಾಯಿ ನಿಮ್ಮ ಮನ್ಯಾಗ ಗಚ್ಚಿ ಉಳಿದಿದ್ದ, ಉಳಿದಿಲ್ಲ.
ಸಾಕ ನಡೀತದ ಇನ್ನಷ್ಟು ಮಾತಾಡ್ರ ನಡೀತದ ಇದು ಸರ್ ಅದಕ್ಕೆ ನಮ್ಮ ಮಂದಿ ಒಂದು 10% ಮಂದಿ ಸಿರ್ಸಿಲ್ಲ ನಾರ್ದೈತಿ ಒಂದು 10% ಅಲ್ಲಿ ಮೂಲ್ಯಾಗ ಅಷ್ಟೇ ಉಳ್ಕಾದ್ರಲ್ಲ ನಮ್ಮವ್ರದ ಯಾಕ್ರಿ ಇಲ್ಲ ಅಷ್ಟ್ರೊಳಗೆ ಬಿಡತ್ತವ್ರು ನಾವು ಒಮ್ಮೆ ಬೀದರ್ ಜಿಲ್ಲಾ ಒಳಕಿಂಡಿ ಅಂತ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಒಂದು 4 ತಿಂಗಳಿಂದ ಬಹಳ ದೊಡ್ಡ ಕಾರ್ಯಕ್ರಮ ನಮ್ಮಲ್ಲೆಲ್ಲ 6-7 ಗಂಟೆಗೆ ಅಂದ್ರೆ ಕಾರ್ಯಕ್ರಮ ಚಲೋ ಆಗ್ತಾವ 10 ಗಂಟೆಗೆ ಮುಗೀತದ 12 ಗಂಟೆಗೆ ಪ್ರವಚನ ನಡೆದಿತ್ತ ನನಗೆ 1 ಗಂಟೆಗೆ ಮೈಕ್ ಕೊಟ್ಟರು 2 ಗಂಟೆ ಮಟ್ಟ ಮಾತಾಡಿದೆ ಮತ್ತು ಖುಷಿ ಅನಿಸಿ ಒಂದು 20 ನಿಮಿಷ ಮಾತಾಡಿದೆ ಊರಿನ ಗೌಡ್ರು ಆಫೀಸ್ನೊಳಗೆ ಹೋಗಿ ಹಗಲಿಗೆ ಬಂದೂಕ್ ಹಾಕೊಂಡು ವೇದಿಕೆ ಮುಂದೆ ಆ ಕಡೆ ಈ ಕಡೆ ತಿರುಗ್ಲಿಕ್ಕತ್ತರು ನಾನು ಏನ್ ತಿಳ್ಕೊಂಡೆ ಗೌಡ್ರು ಊಟ ಮಾಡಿ ವಾಕಿಂಗ್ ಮಾಡಾಕತ್ತೇನಂತ ಮತ್ತೊಂದು 20 ನಿಮಿಷ ಮಾತನಾಡಿದೆ ಆಮೇಲೆ ಸಂಶಯ ಬಂತು ಯಾಕ್ರಿ ಗೌಡ್ರ ಹಿಂಗೆ ಯಾಕೆ ವಾಕಿಂಗ್ ಮಾಡಾಕತ್ತೀರಿ ಅಂದಾಗ ಅವ್ರಂದ್ರು ಏನಿಲ್ರಿ ಗುರುಗಳು ಬಹಳ ಚಂದ ಮಾತಾಡಕತ್ತೀರಿ ಮಾತಾಡ್ರಿ ನಿಮ್ಮನ್ನ ಕರ್ಕೊಂಡು ಬಂದ ಹುಡುಕಾಡಕತ್ತೀನಿ ಅಂದ್ರು ಹೆಂಗ್ರಿ ಮಲ್ಲಪ್ಪನ ನಮ್ಮದು ಹಂಗಾಗ್ಬಾರ್ದು ಬಹಳ ಮಾತಾಡಿ ಸಾಕು ಬಹಳ ವಿಷಯ ಆಗ್ಯದ ಅದೇನಿಲ್ಲ ಯಾಕೆ ಹಿಂದಿನ ಮಹಾತ್ಮರನ್ನ ಜ್ಞಾನಿಗಳನ್ನ ಸಂತರನ್ನ ಶರಣರನ್ನ ಸೂಫಿಗಳನ್ನ ಬ್ರಹ್ಮಜ್ಞಾನಿಗಳನ್ನ ನಿತ್ಯ ಮುಕ್ತರನ್ನ ಜೈನೇತಿ ಮಣಿ ಮಹಾರಾಜರನ್ನ ಜಗದ್ಗುರುಗಳು ಇವತ್ತು ಸ್ಮರಣೆ ಮಾಡ್ತೀವಿ ಅಂತಂದ್ರ ಅವರು ತಮಗಾಗಿ ತಮ್ಮ ಮಣಿಗಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ಬದುಕಿದ್ರು ಜನರ ಕಣ್ಣೀರು ಒರೆಸುವ ಸಲುವಾಗಿ ಬದುಕಿದ್ರು ಉತ್ತರ ಕರ್ನಾಟಕದ ಎಲ್ಲಾ ರಾಜಕಾರಣಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೀನಿ ನೀವು ಯಾವುದೇ ಪಕ್ಷ ಇರಲಿ ಜಾತಿ ಇರಲಿ ಒಕ್ಕಟ್ಟಾಗ್ರಿ ಯಾರ ಸಲುವಾಗಿ ನಿಮ್ಮ ಮನಿ ನಿಮ್ಮ ಜಾತಿ ಸಲುವಾಗಿ ಅಲ್ಲ ಕರ್ನಾಟಕದ ಸಮಸ್ತ ಕಬ್ಬು ಬೆಳೆಗಾರ ಸಲುವಾಗಿ ಒಕ್ಕಟ್ಟಾಗ್ರಿ ನಿಮಗ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಸಲುವಾಗಿ ಒಕ್ಕಟ್ಟಾಗ್ರಿ ನೀವು ಚುನಾವಣೆ ಮಾಡ್ಕೊಳ್ರಿ ಮುಂದಿನ ಸಾರಿ ಗುರ್ಲಾಪುರದೊಳಗೆ ಹೋರಾಟ ನಡೀತದಲ್ಲ ನಡೆದಾಗ ನೀವೆಲ್ಲ MLA ಬಂದು ರಾಡ್ಯಾಕ್ ಕುಂಡ್ರಿ ಜರ ಗೊತ್ತಾಕೈತಿ ಏನು ತಾಕತ್ತೈತಿ ಏನು ಪರಿಶ್ರಮ ಐತಿ ಅಂತ ಹೇಳಿ ನನಗೇನು ಸಿಟ್ಟು ಬರಾಕತ್ತಂದ್ರ ಜಿಗಿದಾಡಲ್ಲ ಅದು ಕಮಿಷನ್ ಅದು ನಾ ಏನ್ ನೋಡಿದ್ರೆ ಮತ್ತೆ ಮುಂಜಾನೆ ಕಟ್ ಮಾಡ್ತಾರೆ ಬೇಡ ಸಾಹಿತ್ಯಕ ಪೆನ್ಷನ್ ಅಂತ ಅವ್ರಿಗೆ ಹೇಳಿದ್ ನೋಡ್ರಿ ಮರ್ತಿತ್ತು ಹೆಂಗ್ರಿ ಗೊತ್ತಿಲ್ರಿ ಇದು ಇವ್ರು ಎಲ್ಲರಿಗೆ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂಥವ್ರು ನಮಗೇನ್ರ ಬೇಕಲ್ಲ ಇವ್ರಿಗೆ ಮತ ಹಾಕಿವಿ ಇವ್ರಿಗೆ ಊಟಕ್ಕೆ ಕೊಟ್ಟಿವಿ ಅರಿವಿ ಕೊಟ್ಟಿವಿ ಡೀಸೆಲ್ ಕೊಟ್ಟಿವಿ ಗಾಡಿ ಕೊಟ್ಟಿವಿ ಇವ್ರು ಶಾಸಕರಾಗಿ ವಿಮಾನದಾಗ ಅಡ್ಡಾಡಕ್ಕ ರೈಲ್ವೆದಾಗ ಅಡ್ಡಾಡಕ್ಕ ಎಲ್ಲ ಸವಲತ್ತು ಕೊಟ್ಟವ್ರು ನಾವು ನಿಜವಾದ ಈ ನಾಡಿನ ಮಾಲಕ್ ಯಾರಂದ್ರ ರೈತ ನೀವೊಂದಿಷ್ಟು ಗಟ್ಟಿ ಆಗ್ರಿ ಎಲ್ಲಾ ಸವಲತ್ತು ಸಿಗ್ತದ 300 ಒಳಗೆ ಏನೂ ಬರೋದಿಲ್ಲ ಇವತ್ತು ಧಾರವಾಡದೊಳಗೆ ಮೊನ್ನೆ 1 ಲಕ್ಷ ವಿದ್ಯಾರ್ಥಿಗಳು ಸೇರಿ ನಮಗೆ ನೌಕರಿ ಕರೆಯುವಾರ ಅಂತೇಳಿ ಹೋರಾಟ ಮಾಡಿದ್ರು ಇವತ್ತು ನಮ್ಮ ಚುನಾವ್ ಪೂಜಾರಿ ನಿನ್ನೆ ಬಂದಿದ್ರು ಅವರೆಲ್ಲ ವಿದ್ಯಾರ್ಥಿಗಳು ನೀವು ಬರೀ ರೈತ ಹೋರಾಟ ಮಾಡಬೇಡ್ರಿ ರೈತರ ಮಕ್ಕಳಿದೀವಿ ನಮಗ ನೌಕರಿ ಕೊಡಿಸೋ ಸಲುವಾಗಿ ಹೋರಾಟ ಮಾಡ್ರಿ ಅಂತಂದಾಗ ಮಾತು ಕೊಟ್ಟಾರ ಫೆಬ್ರವರಿ 3 ಅಥವಾ 4ನೇ ವಾರದಾಗ ಧಾರವಾಡದೊಳಗೆ ದೊಡ್ಡ ಹೋರಾಟ ಮಾಡ್ಲಿಕ್ಕತ್ತದ ಯಾರ ಸಲುವಾಗಿ ನಮ್ಮ ರೈತರ ಮಕ್ಕಳ ಸಲುವಾಗಿ 5,000 ರೂಪಾಯಿ ಬಿಲ್ ಮಾಡಿದ್ರೆ ನಾವ 100 ಮಂದಿ ಕೆಲಸ ಕೊಡ್ಬೋದು ಯಾಕೆ ಚಾಕರಿ ಮಾಡೋದು ಇಂಚಗೇರಿ ಮಠದ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿ ಅವ್ರು ಹೇಳ್ತಾ ಇದ್ರು ಬೋಟ್ ನೆಕ್ಕು ಕೆಲಸ ಬೇಡಪ್ಪ ಮಾಲಕ್ ಆಗ್ರಿ ಅಂತ ಹೇಳ್ತಿದ್ರು ಅವರು ಏನರ್ಥ ನೀವ ತಿಳ್ಕೊಳ್ರಿ ಯಾಕೆ ಗಟ್ಟಿ ಆಗ್ರಿ ಅಂತಂದ್ರ 1980ರೊಳಗ ನವಲಗುಂದ ನರಗುಂದ ಭಾಗದೊಳಗೆ ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿತ್ತು ಗುಂಡೂರಾವ್ ಸರ್ಕಾರ ಗುಂಡೂರಾವ್ ಅಂತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಇದ್ದ ಗೋಲಿಬಾರ್ ಮಾಡಿದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈಗೇನ್ ಚುನಾವ್ ಪೂಜಾರಿ ಇದಾರಲ್ಲ ಹಿಂಗ ರಾಜ್ಯಾಧ್ಯಕ್ಷರಿದ್ರು ಒಂದು ಕರೆ ಕೊಟ್ಟು ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು ಕರ್ನಾಟಕದ ಗುಂಡೂರಾವ್ ಸರ್ಕಾರನ ನೆಲಕ್ಕೆ ಬಿದ್ದು ಹೋಯ್ತು ಅವಾಗ ಮುಂದಿನವ್ರಿಗೆ ಬುದ್ಧಿ ಬಂತು ನಾವು ಕೂಡ ಬದಲಾಗಬೇಕು ನಮ್ಮ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ಸರಳ ಇರ್ತಕ್ಕಂಥ ವ್ಯಕ್ತಿಗೆ ಸಜ್ಜನ ಇರ್ತಕ್ಕಂಥ ವ್ಯಕ್ತಿಗೆ ಅನ್ಯಾಯದ ಹಣ ಮುಟ್ಟದೆ ಇರ್ತಕ್ಕಂಥ ವ್ಯಕ್ತಿಗೆ ಮತ ಹಾಕಿದರ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಇದು ಬದಲಾಗಬೇಕು ಇದು ಗಟ್ಟಿ ಆಗಬೇಕು ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇವೆ ಸಂಗೊಳ್ಳಿ ರಾಯಣ್ಣ
ಯಾಕೆ ನಂದಗಡದೊಳಗೆ ಗಲ್ಲಿಗೆ ಹಾಕಂತ ಹೇಳಿದ? ಸ್ವತಂತ್ರ ಹೋರಾಟದ ಸಂದರ್ಭದೊಳಗ ಕಾಳು ಕಡಿ ಹಣ ಸಂಗ್ರಹ ಮಾಡ್ತಕ್ಕಂತ ಸಂದರ್ಭದೊಳಗೆ ನಂದಗಡದೊಳಗ ಭೂಮಿಯೊಳಗೆ ಹೋಗೋದ್ರೊಳಗೆ ಒಬ್ಬ ತಾಯಿ ತುಂಬಿದ ಕೊಡ ಹಿಡ್ಕೊಂಡು ಎದುರಿಗೆ ಬರ್ತಾಳ. ರಾಯಣ್ಣನನ್ನು ನೋಡಿ ಕೊರಳಗಿರ್ತಕ್ಕಂತ ಬಂಗಾರದ ಮಾಂಗಲ್ಯ ಸರವನ್ನ ಕಿತ್ತು ರಾಯಣ್ಣನ ಕೈಯೊಳಗಿಡ್ತಾಳ. ಅವಾಗ ರಾಯಣ್ಣ ಕಣ್ಣೀರ್ ಹಾಕೊಂತ ಹೇಳ್ತಾರ, ತಾಯಿ ಮಾಂಗಲ್ಯ ಕೊಡಬೇಡ, ನಿನ್ನ ಸುಮಂಗಲಿ ಹೋಗ್ತದ ಅಂತಂದಾಗ ಆ ತಾಯಿ ಹೇಳ್ತಾಳ, ರಾಯಣ್ಣ ನಾನು ಮನೆಗೆ ಹೋಗಿ ನನ್ನ ಗಂಡನ ಕಡೆಯಿಂದ ಅರಿಶಿನ ಬೇರು ಕಟ್ಕೊಂತೀನಿ, ಸುಮಂಗಲಿ ಹೋಗಂಗಿಲ್ಲ. ಆದ್ರೆ ಈ ಮಾಂಗಲ್ಯ ಸರ ನಿನ್ನ ಕೈಯಾಗ ಕೊಟ್ರ ಇದನ್ನು ಮಾರಿ ಹಣ ಬಂದು ಸಂಘಟನೆ ಮಾಡಿ ಹೋರಾಟ ಮಾಡಿ ಕಿತ್ತೂರು ನಾಡು ಸ್ವತಂತ್ರ ಆಯ್ತು ಅಂದ್ರ ಕಿತ್ತೂರು ನಾಡಿನ ಹೆಣ್ಮಕ್ಳೆಲ್ಲ ಸುಮಂಗಲಿ ಆಗಿರ್ತಾರ. ಏನ ತಗೋ ಈ ಬಂಗಾರ. ನಮ್ಮ ಹಣ ಅಧಿಕಾರ ಎಲ್ಲವೂ ಸಮಾಜಕ್ಕಾಗಿ ಆಗುತ್ತೆ. ಕೋವಿಡ್ ಒಳಗ ಎಷ್ಟು ಜನ ಹೋಗ್ಯಾರ್ರಿ? ಕೋಟಿ ಗಟ್ಟಲೆ ಆಸ್ತಿ ಇದ್ದವನು ಹೋಗ್ಯಾನ, ಬಹಳ ಶ್ರೀಮಂತನು ಹೋಗ್ಯಾನ, ಮಠಾಧೀಶನು ಹೋಗ್ಯಾನ, ಬಹಳ ಹಣ ಇದ್ದವ್ರು ಹೋಗ್ಯಾರ. ಹೆಂಗ್ ಆಗ್ಯದಂದ್ರ ಧರ್ಮ ಪತ್ನಿ ಜನ್ಮ ಕೊಟ್ಟಿರ್ತಕ್ಕಂತ ಮಕ್ಕಳ ಸಹಿತ ಹೆಣ ಮುಟ್ಟಿಲ್ಲ. ಒಬ್ಬ ರಾಜಕಾರಣಿ ದೆಹಲಿ ಒಳಗೆ ಸತ್ರ ಕರ್ನಾಟಕಕ್ಕೆ ಹೆಣ ಬರಲಿಲ್ಲ. ದೆಹಲಿ ಒಳಗೆ ಮಣ್ಣು ಕೊಡುವಾಗ ಕಟ್ಟಿದ ಹಗ್ಗ ಬಿಚ್ಚಿ ಕಟ್ಗಿ ಕೆಳಗೆ ಬಿದ್ದರೆ ಕಟ್ಗಿಲೇ ತಿವುದಾರ. ಯಾರೂ ಮುಟ್ಟಿಲ್ಲ. ಹೆಂಡತಿ ಮುಟ್ಲಿಲ್ಲ, ಮಕ್ಕಳು ಮುಟ್ಲಿಲ್ಲ, ಪಿಎಗಳು ಮುಟ್ಲಿಲ್ಲ, ಬಾಜು ಎಂಪಿಗಳು ಮುಟ್ಲಿಲ್ಲ, ಅಧಿಕಾರ ಮುಟ್ಲಿಲ್ಲ, ಕುರ್ಚಿ ಮುಟ್ಲಿಲ್ಲ, ಕಟ್ಗಿಲೇ ತಿವುದಾರ. ಗೋವಿಂದದೊಳಗ ಕರಿಸಿದ್ದೇಶ್ವರು ನಾಗಪ್ಪಜ ಕಂಟಿಕರ್ ಅಜ್ಜರ ಆಶೀರ್ವಾದದಿಂದ ನಿಮಗ ನಮಗ ಏನು ಆಗ್ಲಾರ್ದ ಜೀವಂತ ಅದೀವಿ ಅಂದ್ರೆ ನಾವೆಲ್ಲ ಭೂಮಿ ತೆಲಿ ಮ್ಯಾಗ ಗಟ್ಟಿ ಕಾಳದೀವಿ ಇವತ್ತ. ಆದ್ರ ನಾವೇನ್ ಬೇಡ್ಬೇಕಾಗೈತಿ? ಕರಿಸಿದ್ದನ್ನ ಗಟ್ಟಿಗೆ ಮುಂದಿಂತ ನನ್ನ ಹೊಲಕ್ಕ ಬೆಳಿಲಿ, ನನ್ನ ಕಣ್ಣೀರು ಒರೆಸ್ಲಿ, 600 ಜನರ ಕಣ್ಣೀರು ಒರೆಸ್ಲಿ, ಕನ್ನಡ ನಾಡಿನ ಸಮಸ್ತ ಜನರ ಕಣ್ಣೀರು ಒರೆಸ್ಲಿ ಅಂತ ಬೇಡಬೇಕಾಗ್ಯಾವ. ಆದ್ರೆ ಏನ್ ಬೇಡಕತ್ತೀವಿ? ಬಾಜು ಹೊಡೆದ 1,000 ಟನ್ ಕಬ್ಬು ಬೆಳೆದ್ರೆ ಮುಂಜಾನೆ ಲಿಂಬೆ ಹಣ್ಣು ಬಿತ್ತ. ನಮ್ಮ ಅಧ್ಯಕ್ಷರು ಇದಕ್ಕೆ ಹೇಳಿದ್ರಲ್ಲ, ಅದೊಂದು ನೆನಪಾತ ಹೇಳಿಬಿಡ್ತೀನಿ. ಈ ಮೊನ್ನೆ ಒಂದು ಕಡೆ ಜಾದು ನೋಡಿದಿತ್ತು. ಇಲ್ಲಿ ಕುಂತಾನಲ್ಲ ಶ್ರೀಶೈಲಣ್ಣ, ಇವರು ನಾವು ಕೂಡ ಹೋಗಿದ್ದೀವಿ. 1,00,000 ಮಂದಿ ಸೇರಿತ್ತು. ಮೊದಲು ಏನ್ ಮಾಡಿದ? ಕಲ್ಲು ತಿಂದ, ಆಮೇಲೆ ಮಣ್ಣು ತಿಂದ, ಗ್ಲಾಸ್ ತಿಂದ, ಕಟ್ಟಿಗೆ ತಿಂದ. ಯಾರು ನಗಲಿಲ್ಲ, ಚಪ್ಪಾಳಿನೂ ಹೊಡಿಲಿಲ್ಲ. ಅವಾಗ ಅವ್ನು ಕೇಳಿದ, ಶ್ರೀಶೈಲಣ್ಣ ಇದೇನ್ರಿ ಎಂತ ಜನ ನಿಮ್ ಭಾಗದಾಗ ಚಪ್ಪಾಳಿ ಹೊಡಿವಾರ ನಗವಾರ ಎಂತದೇನ್ರಿ ಅಂತಂದಾಗ ಇವ್ರಂದ್ರು, ನಿಂದೇನ್ ದೊಡ್ಡ ಸತ್ಯ ಅಂದ್ರು. ಯಾಕ್ರಿ ಅಂದ. ಯಾಕ್ರಿ ಅಂತ ಇವ್ರು ಅಂದ್ಬಿಟ್ಟ. ಅಲ್ರಿ ಕಲ್ ತಿಂದೀನಿ, ಮಣ್ ತಿಂದೀನಿ, ಕೆಬ್ಬಣ ತಿಂದೀನಿ, ಗ್ಲಾಸ್ ತಿಂದೀನಿ, ಮತ್ತೇನ್ ತಿನ್ನಲ್ಲ ಅಂದಾಗ ಇವ್ರಂದ್ರು, ನಿಂದೇನ್ ದೊಡ್ಡ ಸಾಧ್ಯ ಅಲ್ಲಪ್ಪ, ಕಲ್ಲ ಮಣ್ಣ ಏನ್ ಮಾಡ್ತೀನಿ, ನಮ್ಮಲ್ಲಿ ರೋಡ ತಿಂದಾರ. ಯಾಕ್ರಿ ನಗಪ್ಪ ಸರ್? ರೋಡಿಗೆ ರೋಡ ತಿಂದಾರ, ಗಟ್ರ ತಿಂದಾರ, ಪೈಖಾನಿನ ತಿಂದಾರ. ಕೆಲವು ಕಡೆ ದೇವಸ್ಥಾನ ಪೇಪರ್ನಾಗ ಅದಾವ, ದೇವಸ್ಥಾನ ಇಲ್ಲ ಅಲ್ಲಿ. ತಿಂದಾರಿಲ್ರಿ? ಮತ್ ನಿಂದೇನ್ ದೊಡ್ಡ ಸಾಧ್ಯನೋ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ರೋಡಿಗೆ ಕಿಲೋಮೀಟರ್ ಗಟ್ಟಲೆ ತಿಂದಾರ. ನಿನ್ನ ಜಾದು ಏನು ಶ್ರೇಷ್ಠ ಅಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ತಿಂದವರು ತಿನ್ಲಿ. ನಮ್ಮಲ್ಲಿ ಒಂದು ಭಾಷೆ ಬರುತ್ತದೆ, ತಿಂದವ ಕಕ್ಕಬೇಕಾಗ್ತದೆ. ಇವತ್ತು ಗುರ್ಲಾಪುರದೊಳಗೆ ಇನ್ನೊಂದು ವಿಷಯ ಯಾರೋ ಹೇಳಿದ್ರು, ಕೆಇರು ಅಧ್ಯಕ್ಷರು ಸ್ವಲ್ಪ ಮಾತಾಡಿದ್ರಲ್ಲ. ಕೆಇನೂರು ಈ ಭಾಗದೊಳಗೆ ರೈತರಿಗೆ ಬಂದು ಆ ಲೈನ್ ಹಾಕಿರಿ, ಈ ಲೈನ್ ಹಾಕಿರಿ, ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ರೈತರಿಗೆ ಬೆದರಿಕೆ ಹಾಕಕತ್ತೀರಿ. ತಮ್ಮ ಅಧಿಕಾರ ಐತಿ, ಅಧಿಕಾರ ಮಾಡ. ಸರ್ಕಾರದ ಕೂಲಿ ಆಳ ಈ ಭಾಗದೊಳಗೆ ಯಾವುದೇ ಕೆಇವರಲ್ಲಿ ಏನೇ ಇರಲಿ, ರೈತರಿಗೆ ಕೂಲಿ ಆಳ ನೀವೆಲ್ಲ. ರೈತರಿಗೆ ಭಯ ಹಾಕುವಂಗಿಲ್ಲ, ಲೈನ್ ಕಟ್ ಮಾಡುವಂಗಿಲ್ಲ, ನ್ಯಾಯದ ಪರವಾಗಿ ಅಷ್ಟ ಬರೋದು. 400 ವರ್ಷ ಅಂತಲ್ಲ, ಇಡೀ ಕರ್ನಾಟಕದೊಳಗೆ ಯಾವ್ದಾ ಜಿಲ್ಲೆ, ಯಾವುದೇ ತಾಲೂಕು, ಯಾವ್ದಾ ಹಳ್ಳಿ ಒಳಗೆ ಅಧಿಕಾರಿಗಳು ರೈತರ ಬದ್ದಲ್ಲಿ ಎಂದೂ ನಿಂದ ಮಾಡಂಗಿಲ್ಲ, ಟೀಕಾ ಮಾಡಂಗಿಲ್ಲ, ರೈತರಿಗೆ ತೊಂದರೆ ಕೊಡಂಗಿಲ್ಲ. ನೀ ತೊಂದರೆ ಕೊಟ್ಟಾಗ ನಾವೊಮ್ಮೆ ಗಂಟು ಕಟ್ಟಿ ನಿಂತೀವಿ ಅಂದ್ರೆ ನಿಮ್ಮ ಮನೆಗೆ ಹೋಗ್ಬೇಕಾಗ್ತೈತಿ. ರೈತರ ಜೊತೆ ಸೌಜನ್ಯದಿಂದ ವರ್ತನೆ ಮಾಡ್ರಿ, ವಿನಂತಿ ಮಾಡ್ಕೊಡ್ರಿ. ನಿಮ್ಗೆ ಅನ್ನ ಹಾಕಿದವ್ರು ಏನೋ ಒಂದು ಹೆಚ್ಚು ಕಡಿಮೆ ಆಗಿರ್ತದ ಲೈನ್ ಹಾಕೊಳಕ್ ರೈತಂದ
ಕಟ್ ಮಾಡ್ತೀನಿ, ಕೇಸ್ ಹಾಕ್ತೀನಿ, ಮಷಿನ್ ತಗೊಂಡ್ ಹೋಗ್ತೀನಿ, ಲೈನ್ ಕಟ್ ಮಾಡ್ತೀನಿ ಮಾಡ್ಬೇಡತಮ್ಮ. ನಮ್ಮ ಅಧ್ಯಕ್ಷರು ಮತ್ತೆ ಆಮೇಲೆ ಸೌಜನ್ಯದಿಂದ ಮಾತಾಡ್ತಾರ. ನೀವು ಹಂಗೆಲ್ಲ ಮಾಡುವಂಗಿಲ್ಲ. ಮೊದಲ ಬ್ಯಾಂಕಿನೊಳಗೆ ಸಾಲ ಮಾಡ್ಕೊಂಡು ನಮ್ಮೆಲ್ಲ ಏನು ಗುರಿ ಅದಾವಂದ್ರ ಸರ್, ನಮ್ಮ ಗುರಿ ಏನಂದ್ರ ಯಾವುದೋ ರೈತ ಬ್ಯಾಂಕಿನಾಗ ಸಾಲ ಮಾಡಬಾರ್ದು. ಮನಿ ಒಳಗ ಮಗಳದ ಮದುವೆ ಫಿಕ್ಸ್ ಆತು, ಮಗನ ಮದುವೆ ಫಿಕ್ಸ್ ಆತಂದ್ರ ಬ್ಯಾಂಕಿನೊಳಗ ಬಡ್ಡಿ ಹೆಂಗ್ ಸಾಲ ತಗ್ಸಬಾರ್ದು. ಮನಿ ಟ್ರೇಸರಾಗಿಂದ ರೊಕ್ಕ ತಂದು ಮದುವೆ ಮಾಡುವಂತ ಸಾಮರ್ಥ್ಯ ಪ್ರತಿಯೊಬ್ಬ ರೈತ ಬರಬೇಕು. ಮನಿ ಕಟ್ಟಾಕ ತಯಾರು ಮಾಡಿದ್ರೆ ಒಳಗಿನ ರೊಕ್ಕ ತಂದ ಕಟ್ಟಬೇಕು, ಸಾಲ ಮಾಡಬಾರ್ದು. ಅದಕ್ಕೆ 5,000 ರೂಪಾಯಿ ಬಿಲ್ ಬರಬೇಕು. ಸಾರಾಯಕ್ ಬಂದ ಮತ್ತೆ ಇಲ್ಲೆಲ್ಲ ಕೂಡ ನಾವು ರೊಕ್ಕ ಕೊಡಿಸೋದು, ಈ ಕಡೆ ಸಾರಾಯಿ ಅಂಗಡಿ ಮಾಡ್ತಾರೆ. ಹೆಂಗ್ ಮಾಡೋದ್ರಿಲ್ಲ ಹೆಂಗ್ರಿ? ಸಂಪೂರ್ಣ ಸಾರಾಯಿ ಬಂದಾಗಲಿ ಶರೀರ ಚಲೋ ಇಟ್ಕೋರಿ. ಇದ್ರ ಒಳಗ ಚಲೋ 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 ಹಾಕ್ರಿ, ಏನಿಕೇನಾರ ಹಾಕ್ಬೇಡ್ರಿ. ಇದು ಬಹಳ ಪುಣ್ಯಭೂಮಿ ಅದ ನೋಡ್ರಪ್ಪ. ಕೊನೆ ಒಂದ್ ಮಾತು ಹೇಳ್ತೀನಿ, 84 ಲಕ್ಷ ಜೀವ ಯೋನಿಯೊಳಗ ಸುತ್ತ ಹಾಕಿ 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 ಕೊನೆಗೆ ಅಳಿವಿರ್ತಕ್ಕಂಥ ಮಾನವ ಜನ್ಮಕ್ಕೆ ಬಂದೇವಿ. ಬಳ್ಳೆ ಹುಟ್ಟಿ ಬರೋದು ಅಲ್ಲಿದು. ಧೈರ್ಯ ಇರ್ರಿ, ಗಟ್ಟಿ ಆಗ್ರಿ. 3,300 ಅಲ್ಲ, ಮುಂದಿನ ಗುರುಲಾಪುರದೊಳಗೆ ಕೇಳೋದು ಬೇರೆ, ಹೇಳೋದು ಬೇಡ. ನೀವೆಲ್ಲ 10 ಲಕ್ಷ ಮಂದಿ ಬಂದ್ರಿ ಅಂತಂದ್ರ ಸಾಲ ಮನ್ನಾ, ಸಾರಾಯಿ ಬಂದ, 5,000 ರೂಪಾಯಿ ಕಬ್ಬ, ತೊಗರಿ, ಜೋಳ, ದಾಳಂಬರಿ, ಭತ್ತ, ರಾಗಿ, ತೆಂಗು ಎಲ್ಲಕ್ಕೂ MSP ಸಿಗ್ಬೇಕು. ಖರೀದಿ ಕೇಂದ್ರ 24 ಸ್ಥಳಗಳು. ಅವಾಗ ಯಾವ್ದಾರ ರಾಜಕಾರಣಿಗಳು ಇರ್ತಾರ ದೊಡ್ಡ ದೊಡ್ಡ, ಅವ್ರಿಗೆ ಸಾಲ ಏನ್ರ ಅನಾನುಕೂಲ ಆತಾರ, ನಾವೆಲ್ಲ ರೈತರು ಏನೈತ್ಲ ಹಳ್ಳಿಯಾಗಿ 20-21 ಪಟ್ಟಿ ಹಾಕಿ ಅವ್ರಿಗೆ ಕೊಡು. ನಾವು ಸೌಕರ್ಯ ಇಲ್ಲಿ, ನಾವು ದೊಡ್ಡವರು. ಕೊನೆಯದಾಗ ಒಂದು ಮಾತು ಹೇಳಿದ್ರೆ ಗೌಡ್ರು ಬಂದು ಹೇಳ್ಬಿಡ್ತೀನಿ. ಪಾಪ ಹೇಳ್ಬಿಡ್ತೀವಿ, ಎಲ್ಲ ನಮ್ಮ ಜನ ಐತಿ ಹೇಳ್ಬಿಡಿ. ಕೊನೆ ಒಂದು ಮಾತು ಯಾರು ತಪ್ಪು ತಿಳ್ಕೊಬೇಡ್ರಿಪ್ಪ. ಗಟ್ಟಿ ಅಂತ ಹೇಳಿದ್ದಲ್ಲ, ಆಲಕ್ನೂರದಂತ ಗ್ರಾಮದ್ದು ಬಹಳ ದೊಡ್ಡ ಶ್ರೀಮಂತ ಇದ್ದ, ಗೌಡ ಇದ್ದ. ಯಾರೇ ಗೌಡ್ರಿದ್ರೆ ನಾನು ಹಿಡ್ಕೊಂಡ್ರಿ ಆಮೇಲೆ ಗೊತ್ತ. ನಮಗ ಗೌಡ್ರ ಅಂತೀರಿ, ಇದು ಬೇರೆ ಕಡೆ ಅಂತ ತಿಳ್ಕೊರಿ. ಆದ್ರ ಮಧ್ಯರಾತ್ರಿ 12 ಗಂಟೆಗೆ ಹುಲಿ ಬಂದೂಕ್ ಪರ್ಮಿಷನ್ ಇತ್ತು, 20 ವರ್ಷದ ಪರ್ಮಿಷನ್ ಇತ್ತು. ಒಂದು ಇಲಿ ಸಹಿತ ನಾವು ಕೊಂದಿರ್ಲಿಲ್ಲ. ಮನೆಗೆ ಹೋದ, ಹೆಂಡತಿಗೆ ಹೇಳ್ದ, ಬಂದೂಕ್ ತಗತ್ತಾ ಊರೊಳಗೆ ಹುಲಿ ಬಂದದ, ಜನರನ್ನ ಕಾಡ್ಲಿಕ್ಕತ್ತದ, ಕೊಂದ್ ಬರ್ತೀನಿ ಅಂದ. ಹೆಂಡತಿ ಇಷ್ಟು ಖುಷಿ ಆದ್ರು, ತಡೀರಿ ಬಂದೂಕ್ ತಂದು ಕೈಯಾಗ ಕೊಟ್ಟರು, ಹೆಗಲಿಗೆ ಹಾಕಿದ್ರು. ಒಳಗೆ ಹೋಗಿ ಆರತಿ ತಂದು ಆರತಿ ಮಾಡಿ ಸಿಂಧೂರ ಹಚ್ಚಿದ್ರು. ಹೋಗ್ರಿ ಹುಲಿ ಕೊಂದು ಬರ್ರಿ, ಮೃಷ್ಟಾನ್ನ ಅಡಿಗೆ ಮಾಡ್ತೀನಿ, ನಾವೇ ಕೂಡ ಊಟ ಮಾಡೋಣ್ರಿ ಅಂದ್ರೆ ತಾಯಿ ಒಳಗೆ ಅಡಿಗೆ ಮನೆ ಹೋಗಿ 3 ತಾಸು ಅಡಿಗೆ ಮಾಡಿದ್ರು. ಏನು ಬೇಕೆಲ್ಲ ಮೃಷ್ಟಾನ್ನ ಮಾಡಿದ್ರು. ಗಂಡ ಬರೋ ದಾರಿ ಕಾಯ್ಬೇಕಂತೇಳಿ ದ್ವಾರ ಬಾಗಿಲಿಗೆ ಬರ್ಬೇಕಂದ್ರೆ ಬಹಳ ದೊಡ್ಡ ಮನೆ. ದ್ವಾರ ಬಾಗಿಲಿಗೆ ಬರೋದ್ರಾಗ ಹೆಗಲಿಗೆ ಬಂದೂಕ್ ಹಾಕೊಂಡು ಅಲ್ಲೇ ನಿಂತಿದ್ವಿ, ಹೋಗೇ ಇಲ್ಲ. ಅವಾಗ ಹೆಣ್ಣಂತಂದ್ರು, ಯಾಕ್ರಿ ಹುಲಿ ಕೊಲ್ಲಕ್ ಹೋಗೇ ಇಲ್ಲ ಅಂತಂದ್ರು ಅಧ್ಯಕ್ಷರು. ಅವಂದ ಹುಲಿ ಏನೋ ಧೈರ್ಯದಿಂದ ಕೊಲ್ಲಬೇಕಂತ ಹೊಂಟಿದ್ದೆ, ಆದ್ರೆ ಎದರ ಮನೆ ನಾಯಿ ನನ್ನ ಕೆಕ್ಕರ್ಸ್ ನೋಡಕತ್ತೈತಿ, ಹೋಗ್ತೀನಂತವ. ಪರಿಶೀಲನ ಹುಲಿ ಯಾರು, ಇಲಿ ಯಾರು? ಹುಲಿ ಇಲ್ಲಿ ಅದ, ಇಲ್ಲಿ ಮನ್ಯಾಗ ಅವರ ತಿಳ್ಕೊಬೇಕು. ಒಟ್ಟಾರೆ ನಿಮ್ಗೆ ಹೇಳ್ತೀನಿ, ಕಾಲಜ್ಞಾನ ಮಹಾತ್ಮರು ಬರೆದಿಟ್ಟಂಗ ಜಗತ್ತು ನಡಿಲಿಕ್ಕತ್ತದ. ಬಾಳ ರೊಕ್ಕ ಐತಿ. ನಾವು ವಿಜ್ಞಾನದಾಗ ಮುಂದುವರೆದಿವಿ, ತಂತ್ರಜ್ಞಾನದಾಗ, ವಿಮಾನದೊಳಗೆ ಅಡ್ಡಾಡ್ತೀವಿ, ರೈಲ್ವೆದಾಗ ಅಡ್ಡಾಡ್ತೀವಿ, ಎಲ್ಲ ಸುಳ್ಳು. ಬಬಲಾದಿ ಸದಾಶಿವ ಮುತ್ಯ ಒಂದು ಕಾಲಜ್ಞಾನ ಹೇಳ್ಯಾನ, ಬಿದ್ದೀವು ಅಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದುಕ್ಕಾಗಿ ಹರಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಗೆ ಎತ್ತರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಗಿ ಬಿಗಿ ಎತ್ತಿರೋ ಮಕ್ಕಳಿರ ಅಂತ ಹೇಳದ. ಕೋವಿಡ್ದೊಳಗೂ ಏನು ಆಗ್ಲಾರ್ದ ಕರ್ಷಿದೇಶ್ವರು ಕಂಟಿಕರಾಚಾರ್ಯದ ನಾವು ಜೀವಂತ ಅದೀವಿ ಅಂತಂದ್ರ ನಮ್ಮ ಮುಂದಿನ ಬದುಕು ಏನಾಗಬೇಕು ಅಂತಂದ್ರ ಸಾಧು ಸಂತರ ಸೇವಾ ಆಗಬೇಕು, ಬಿದ್ದವರ ಸೇವಾ ಆಗಬೇಕು, ದೀನ ದಲಿತರ ಸೇವಾ ಆಗಬೇಕು, ಸೈನಿಕರ ಸೇವಾ ಆಗಬೇಕು, ಈ ನಾಡಿಗೆ ಅನ್ನ ಕೊಟ್ಟಿರ್ತಕ್ಕಂಥ ರೈತನ ಕಣ್ಣೀರು ಒರೆಸ್ತಕ್ಕಂಥ ಸೇವಾ ಆಗಬೇಕು. ಅಂದಾಗ ನಮ್ಮ ಬದುಕು ಸಾರ್ಥಕ ಆಕೈತಿ. ಯಾವಾಗ ಹೋಗ್ತದ ಗೊತ್ತಿಲ್ಲ, ಆದ್ರೆ ಹೋಗೋದ್ರೊಳಗ 4 ಮಂದಿ ಕಣ್ಣೀರು ಬರೆಸಲಾರ್ದಂಗ, ಯಾರಿಗೂ ಟೀಕ ನಿಂದ ಏನು ಸಂಬಂಧ ಇಲ್ಲ, ಯಾವ ಜಾತಿ ಧರ್ಮ ಏನೂ ಸಂಬಂಧ ಇಲ್ಲ. ನೀವು ನಾವು ಎಲ್ಲರೂ ಒಂದ ಅದೀವಿ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತರ ಅದೀವಿ. ಅನ್ನದಾತರ ಖುಷಿ ಇರಬೇಕು.
ಅನ್ನದಾತರ ಮಕ್ಕಳು ಒಳ್ಳೆ ನೌಕರಿ ಹಿಡಿಬೇಕು, ಒಳ್ಳೆ ಕೆಲಸ ಹಿಡ್ಕೊಂಡು ಸಂಸ್ಕಾರದಿಂದ ಬದುಕಿದ್ರ ನಾವು ನೀವೆಲ್ಲ ಆನಂದ ಇರ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ಮ.